13 ಗಂಟೆಗಳ ಚರ್ಚೆಯ ಬಳಿಕ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗುತ್ತೆ, ಬಿಲ್ ಪಾಸ್ ಆಗುತ್ತೆ ಲೋಕಸಭೆಯಲ್ಲಿ. ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಇರುತ್ತೆ. ರಾಜ್ಯಸಭೆಯಲ್ಲಿ ಇವತ್ತು ಮಂಡನೆ ಮಾಡಲಾಗುತ್ತೆ. ಆ ಮೂಲಕ ಅಲ್ಲೂ ಕೂಡ ಬಿಲ್ ಪಾಸ್ ಆಗುತ್ತೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದೆ, ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬಂದ ಬಳಿಕ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು, ಮಹತ್ವದ ತಿದ್ದುಪಡಿಗಳಿಗೆ ಅಂಕಿತವನ್ನು ಹಾಕುವುದಕ್ಕೆ ಮುಂದಾಗಿದ್ರು. ಅದರಲ್ಲಿ ತ್ರಿಬಲ್ ತಲಾಕ್ ಆಗಿರ್ಬೋದು, ಆರ್ಟಿಕಲ್ 370 ಆಗಿರ್ಬೋದು, ಈ ತರದ ಒಂದಷ್ಟು ಮಹತ್ವದ ತಿದ್ದುಪಡಿಗಳು ಮಸೂದೆಗಳನ್ನ ಮಂಡನೆ ಮಾಡುವ ಮೂಲಕ ಯಶಸ್ಸನ್ನ ಕಂಡಿದ್ರು. ಈಗ ಮತ್ತೊಂದು ಯಶಸ್ಸಿನ ಹೆಜ್ಜೆಯನ್ನು ಹಾಕ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಜಟಾಪಟಿ, ಎನ್ಡಿಎ ವರ್ಸಸ್ ಇಂಡಿ ಕೂಟದ ಸಂಘರ್ಷ. ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದ ಮಹಾಪ್ರಮಾದವೊಂದು ಕೊನೆಗೂ ಸರಿಯಾಗಿದೆ. ಕಂಡವರ ಮನೆ, ರೈತರ ಜಮೀನು, ಪುರಾತನ ದೇಗುಲಗಳು, ಇಡೀ ಗ್ರಾಮಗಳೇ ತನ್ನದು ಅಂತಿದ್ದ ವಕ್ಫ್ ಬೋರ್ಡ್ಗೆ ಕೊನೆಗೂ ಮೂಗುದಾರ ಬಿದ್ದಿದೆ. ಲೋಕಸಭಾ ಕಲಾಪದ ಸಂಘರ್ಷದ ಮಧ್ಯೆಯೂ ಬಹುಸಂಖ್ಯಾತರಿಗೆ ಕಂಟಕವಾಗಿದ್ದ ವಕ್ಫ್ ಮಸೂದೆ ಪಾಸ್ ಆಗಿದೆ. ವಕ್ಫ್ ಬಿಲ್ ಮಂಡಿಸಿದ ಕಿರಣ್ ರಿಜಿಜು. Honorable Speaker, sir, I rise to move the motion for consideration of the Waqf Amendment Bill 2025 and Mussalman Waqf Repeal Bill 2024. ಕರಾಳ ಬೋರ್ಡಿಗೆ ಚಂದದ ಹೆಸರು. ವಕ್ಫ್ ಅಲ್ಲ ಇನ್ಮುಂದೆ ಉಮೀದ್ ಆಪ್. ನರೇಂದ್ರ ಮೋದಿ ಸರ್ಕಾರ ಕೇವಲ ವಕ್ಫ್ ಬೋರ್ಡ್ ಆರ್ಭಟಕ್ಕೆ ಮೂಗುದಾರ ಹಾಕಿಲ್ಲ, ಅದರ ಬದಲಿಗೆ ವಕ್ಫ್ ಅನ್ನೇ ನಾಮವಶೇಷ ಮಾಡಿದೆ. ಹೌದು, ವಕ್ಫ್ ಬದಲು ಉಮೀದ್ ಅಂತ ಕರೆಯುತ್ತೇವೆ ಎಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಘೋಷಿಸಿದ್ದಾರೆ. सबके मन में उम्मीद जागेगा. उम्मीद इसलिए जागेगा कि एक नए सवेरा आने वाला है, इसलिए नए एक्ट का नाम भी उम्मीद हो गया है. तो उम्मीद क्यों हुआ है सर? ಕಂಡ ಭೂಮಿ ವಕ್ಫ್ನದ್ದು ಎನ್ನುವಂತಿಲ್ಲ. सबसे ड्रैकोनियन प्रोविजन इस एक्ट में था तो सेक्शन 40 था. सेक्शन 40 के तहत वक्फ बोर्ड, आप लोग बार बार कहते हैं ना, ऐसा नहीं है, ऐसा ही है. सेक्शन 40 में किसी भी जमीन को आप वक्फ प्रॉपर्टी डिक्लेयर कर देता था, वो प्रॉपर्टी को हमने हटा दिया है. ಸರ್ಕಾರಿ ಭೂಮಿ ವಕ್ಫ್ಗೆ ಕೊಟ್ಟಿದ್ದು ಕಾಂಗ್ರೆಸ್. 5 मार्च 2014 को उस समय का यूपीए सरकार ने 123 प्राइम प्रॉपर्टीज को जो हाउसिंग एंड अर्बन डेवलपमेंट मिनिस्ट्री के तहत आता है, उसको आपने दिल्ली वक्फ बोर्ड को ट्रांसफर कर दिया. क्या जरूरत था? ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟ್ ಅನ್ನೇ ಕೊಡ್ತಿತ್ತು. अगर आज हम ये संशोधन लेके नहीं आते तो जिस सदन में हम बैठे हैं, ये पार्लियामेंट बिल्डिंग, इसको भी क्लेम किया जा रहा था. एयरपोर्ट बसंत विहार, और अगर नरेंद्र मोदी जी का सरकार नहीं आते, अगर यूपीए का सरकार कंटिन्यू रहता, तो क्या क्या बिल्डिंग को नोटिफाई किया जाना था. ಮೋದಿ ಸರ್ಕಾರ ಕರಾಳ ವಕ್ಫ್ ಬೋರ್ಡ್ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದೆ. ಮುಂದಿನ ದಿನಗಳಲ್ಲಿ ವಕ್ಫ್ನಿಂದ ಆಗುತ್ತಿದ್ದ ಅವಾಂತರಕ್ಕೆ ಬ್ರೇಕ್ ಬಿದ್ದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಐತಿಹಾಸಿಕ ಕ್ಷಣಕ್ಕೆ ಭಾರತ ಸಾಕ್ಷ್ಯ ಆಗಿರೋದಂತೂ ಸುಳ್ಳಲ್ಲ. ಈ ಮಸೂದೆ ಇದೆಯಲ್ಲ, ವಕ್ಫ್ ತಿದ್ದುಪಡಿ ಮಸೂದೆ, ಸಾಕಷ್ಟು ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ. ನಿನ್ನೆ ಚರ್ಚೆಯ ಸಂದರ್ಭದಲ್ಲಿ, ಲೋಕಸಭೆಯ ಕಲಾಪದಲ್ಲಿ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕರ್ನಾಟಕದ ವಿಚಾರವಾಗಿಟ್ಟುಕೊಂಡು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾರೆ. ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಬೆಂಗಳೂರು, ವಿಜಯಪುರ ಎಲ್ಲ ವಿಚಾರಗಳನ್ನ ಇಬ್ರು ಕೂಡ ಪ್ರಸ್ತಾಪ ಮಾಡ್ತಾರೆ. ಅನ್ವರ್ ಮಾಣಪ್ಪಾಡಿಯವರ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಗುತ್ತೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ಲೋಕಸಭೆಯಲ್ಲಿ ಕರ್ನಾಟಕದ ವಿಷಯದ ಜಟಾಪಟಿ. ಅನ್ವರ್ ಮಾಣಪ್ಪಾಡಿ ವರದಿ ಉಲ್ಲೇಖಿಸಿದ ಅಮಿತ್ ಶಾ, ಕರ್ನಾಟಕದಲ್ಲಿ ರಾಜಕೀಯ ನಾಯಕರು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ವಕ್ಫ್ ಆಸ್ತಿಗಳನ್ನು ಅತಿಕ್ರಮಿಸಿಕೊಂಡಿದ್ದಾರೆ ಎನ್ನುವ ವಿಚಾರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಲೋಕಸಭೆಯಲ್ಲಿ ಆರೋಪ ಪ್ರತ್ಯಾರೋಪ ನಡೆಯಿತು.
ಅನ್ವರ್ ಮಾಣಿಪ್ಪಾಡಿ ವರದಿ ಉಲ್ಲೇಖಿಸಿದ ಅಮಿತ್ ಶಾ. कर्नाटक की मणिपट्टी समिति का रिपोर्ट में पढ़ रहा हूं, इसमें मेरा कुछ नहीं है, खड़े मत हो जाना. ये मणिपट्टी समिति का रिपोर्ट है. 29,000 एकड़ भूमि वक्फ की बिजनेस के उपयोग के लिए किराए पर दे दी. मान्यवर, 2001 से 12 के बीच 2 लाख करोड़ की वक्फ की संपत्ति मुसलमान चैरिटी कमिश्नर बन सकता है या नहीं बन सकता है? उसको ट्रस्ट नहीं चलाना है, उसको चैरिटी के कानून के हिसाब से वो ट्रस्ट चले, उसकी देखरेख करनी है. ये धार्मिक नहीं है. ಬೆಂಗಳೂರು ವಿಜಯಪುರದಲ್ಲಿ ಆಸ್ತಿ ಕಬಳಿಕೆ ಉಲ್ಲೇಖ. विजयपुर कर्नाटक के होनवाड़ गांव की 1500 एकड़ भूमि पर दावा कर उसको विवाद में डाला और 500 करोड़ की संपत्ति जिस भूमि का मूल्य है वहां 5 स्टार होटल को महीने 12,000 रुपए के किराए से दे दिया. ವಕ್ಫ್ನಿಂದ ಅಮಾಯಕರು ನೊಂದಿದ್ದಾರೆ. मैं कर्नाटका से आता हूं और लिंगायत वीरशैव परंपरा के सबसे महत्वपूर्ण जो वहां के मठ है, अनुभव मंडप बसवण्णा के, उसके ऊपर वक्फ बोर्ड ने क्लेम लगा दिए हैं. विजयपुरा डिस्ट्रिक्ट में, एक ही डिस्ट्रिक्ट में 15,000 एकड़ जमीन का कब्जा वक्फ बोर्ड ने किया है. इन वन डिस्ट्रिक्ट 15,000 एकड़. सर किसानों के जमीन. सर आप सोचिए, जिस जमीन पे आप हजारों साल से आपके पिताजी, आपके बुजुर्ग लोग वहां खेती किए हैं, वहां उनका देहांत हुए हैं, वहां जहां सब कुछ आपके परिवार का है, उसी जमीन पे आपको वक्फ बोर्ड ने रातों रात एनक्रोचर डिक्लेयर कर दिया है. ವಕ್ಫ್ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸಿದವರಿಗೆ ಕರ್ನಾಟಕವನ್ನ ಪ್ರಸ್ತಾಪಿಸಿ ಕೇಂದ್ರ ಸಚಿವ ಅಮಿತ್ ಶಾ, ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದ ತೇಜಸ್ವಿ ಸೂರ್ಯ ತಿರುಗೇಟು ನೀಡಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. 13 ಗಂಟೆಗಳ ಚರ್ಚೆಯ ಬಳಿಕ ವಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಆಗುತ್ತೆ, ಬಿಲ್ ಪಾಸ್ ಆಗುತ್ತೆ ಲೋಕಸಭೆಯಲ್ಲಿ. ನೆಕ್ಸ್ಟ್ ರಾಜ್ಯಸಭೆಯಲ್ಲಿ ಇರುತ್ತೆ. ರಾಜ್ಯಸಭೆಯಲ್ಲಿ ಇವತ್ತು ಮಂಡನೆ ಮಾಡಲಾಗುತ್ತೆ. ಆ ಮೂಲಕ ಅಲ್ಲೂ ಕೂಡ ಬಿಲ್ ಪಾಸ್ ಆಗುತ್ತೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದೆ, ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಬಂದ ಬಳಿಕ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು, ಮಹತ್ವದ ತಿದ್ದುಪಡಿಗಳಿಗೆ ಅಂಕಿತವನ್ನು ಹಾಕುವುದಕ್ಕೆ ಮುಂದಾಗಿದ್ರು. ಅದರಲ್ಲಿ ತ್ರಿಬಲ್ ತಲಾಕ್ ಆಗಿರ್ಬೋದು, ಆರ್ಟಿಕಲ್ 370 ಆಗಿರ್ಬೋದು, ಈ ತರದ ಒಂದಷ್ಟು ಮಹತ್ವದ ತಿದ್ದುಪಡಿಗಳು, ಮಸೂದೆಗಳನ್ನ ಮಂಡನೆ ಮಾಡುವ ಮೂಲಕ ಯಶಸ್ಸನ್ನ ಕಂಡಿದ್ರು. ಈಗ ಮತ್ತೊಂದು ಯಶಸ್ಸಿನ ಹೆಜ್ಜೆಯನ್ನು ಹಾಕ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಲೋಕಸಭೆಯಲ್ಲಿ ವಕ್ಫ್ ಬಿಲ್ ಜಟಾಪಟಿ. ಎನ್ಡಿಎ ವರ್ಸಸ್ ಇಂಡಿ ಕೂಟದ ಸಂಘರ್ಷ. ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿದ್ದ ಮಹಾಪ್ರಮಾದವೊಂದು ಕೊನೆಗೂ ಸರಿಯಾಗಿದೆ. ಕಂಡವರ ಮನೆ, ರೈತರ ಜಮೀನು, ಪುರಾತನ ದೇಗುಲಗಳು, ಇಡೀ ಗ್ರಾಮಗಳೇ ತನ್ನದು ಅಂತಿದ್ದ ವಕ್ಫ್ ಬೋರ್ಡ್ಗೆ ಕೊನೆಗೂ ಮೂಗುದಾರ ಬಿದ್ದಿದೆ. ಲೋಕಸಭಾ ಕಲಾಪದ ಸಂಘರ್ಷದ ಮಧ್ಯೆಯೂ ಬಹುಸಂಖ್ಯಾತರಿಗೆ ಕಂಟಕವಾಗಿದ್ದ ವಕ್ಫ್ ಮಸೂದೆ ಪಾಸ್ ಆಗಿದೆ. ವಕ್ಫ್ ಬಿಲ್ ಮಂಡಿಸಿದ ಕಿರಣ್ ರಿಜಿಜು. Honorable Speaker, sir, I rise to move the motion for consideration of the Waqf Amendment Bill 2025 and Musalman Waqf Repeal Bill 2024. ಕರಾಳ ಬೋರ್ಡಿಗೆ ಚಂದದ ಹೆಸರು. ವಕ್ಫ್ ಅಲ್ಲ, ಇನ್ಮುಂದೆ ಉಮೀದ್ ಆಕ್ಟ್. ನರೇಂದ್ರ ಮೋದಿ ಸರ್ಕಾರ ಕೇವಲ ವಕ್ಫ್ ಬೋರ್ಡ್ ಆರ್ಭಟಕ್ಕೆ ಮೂಗುದಾರ ಹಾಕಿಲ್ಲ, ಅದರ ಬದಲಿಗೆ ವಕ್ಫ್ ಅನ್ನೇ ನಾಮವಶೇಷ ಮಾಡಿದೆ. ಹೌದು, ವಕ್ಫ್ ಬದಲು ಉಮೀದ್ ಅಂತ ಕರೆಯುತ್ತೇವೆ ಎಂದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಘೋಷಿಸಿದ್ದಾರೆ. सबके मन में उम्मीद जागेगा. उम्मीद इसलिए जागेगा कि एक नए सवेरा आने वाला है, इसलिए नए एक्ट का नाम भी उम्मीद हो गया है. तो उम्मीद क्यों हुआ है सर? ಕಂಡ ಭೂಮಿ ವಕ್ಫ್ನದ್ದು ಎನ್ನುವಂತಿಲ್ಲ. सबसे ड्रैकोनियन प्रोविजन इस एक्ट में था तो सेक्शन 40 था. सेक्शन 40 के तहत वक्फ बोर्ड
आप लोग बार बार कहते ना ये ऐसा नहीं है, ऐसा ही है। सेक्शन 40 में किसी भी जमीन को आप वक्फ प्रॉपर्टी डिक्लेयर कर देता था, वो प्रॉपर्टी को हमने हटा दिया है। ಸರ್ಕಾರಿ ಭೂಮಿ ವಕ್ಫ್ಗೆ ಕೊಟ್ಟಿದ್ದು ಕಾಂಗ್ರೆಸ್। 5 मार्च 2014 को उस समय का यूपीए सरकार ने 123 प्राइम प्रॉपर्टीज को जो हाउसिंग एंड अर्बन डेवलपमेंट मिनिस्ट्री के तहत आता है, उसको आपने दिल्ली वक्फ बोर्ड को ट्रांसफर कर दिया। क्या जरूरत था? ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟ್ ಅನ್ನೇ ಕೊಡ್ತಿತ್ತು। अगर आज हम ये संशोधन लेके नहीं आते तो जिस सदन में हम बैठे हैं, ये पार्लियामेंट बिल्डिंग, इसको भी क्लेम किया जा रहा था। एयरपोर्ट, बसंत विहार, और अगर नरेंद्र मोदी जी का सरकार नहीं आते, अगर यूपीए का सरकार कंटिन्यू रहता, तो क्या क्या बिल्डिंग को नोटिफाई किया जाना था। ಮೋದಿ ಸರ್ಕಾರ ಕರಾಳ ವಕ್ಫ್ ಬೋರ್ಡ್ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದೆ। ಮುಂದಿನ ದಿನಗಳಲ್ಲಿ ವಕ್ಫ್ನಿಂದ ಆಗುತ್ತಿದ್ದ ಅವಾಂತರಕ್ಕೆ ಬ್ರೇಕ್ ಬಿದ್ದಿದೆ। ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ। ಐತಿಹಾಸಿಕ ಕ್ಷಣಕ್ಕೆ ಭಾರತ ಸಾಕ್ಷಿ ಆಗಿರೋದಂತೂ ಸುಳ್ಳಲ್ಲ। ಈ ಮಸೂದೆ ಇದೆಯಲ್ಲ, ವಕ್ಫ್ ತಿದ್ದುಪಡಿ ಮಸೂದೆ, ಸಾಕಷ್ಟು ಪರ ವಿರೋಧಗಳು ಚರ್ಚೆ ಆಗ್ತಾ ಇದೆ। ನಿನ್ನೆ ಚರ್ಚೆಯ ಸಂದರ್ಭದಲ್ಲಿ, ಲೋಕಸಭೆಯ ಕಲಾಪದಲ್ಲಿ ಚರ್ಚೆ ಆಗುವಂತ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕರ್ನಾಟಕದ ವಿಚಾರವಾಗಿಟ್ಟುಕೊಂಡು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾರೆ। ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಬೆಂಗಳೂರು, ವಿಜಯಪುರ ಎಲ್ಲ ವಿಚಾರಗಳನ್ನ ಇಬ್ರು ಕೂಡ ಪ್ರಸ್ತಾಪ ಮಾಡ್ತಾರೆ। ಅನ್ವರ್ ಮಾಣಪ್ಪಾಡಿಯವರ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಗುತ್ತೆ। ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ। ಲೋಕಸಭೆಯಲ್ಲಿ ಕರ್ನಾಟಕದ ವಿಷಯದ ಜಟಾಪಟಿ, ಅನ್ವರ್ ಮಾಣಪ್ಪಾಡಿ ವರದಿ ಉಲ್ಲೇಖಿಸಿದ ಅಮಿತ್ ಶಾ, ಕರ್ನಾಟಕದಲ್ಲಿ ರಾಜಕೀಯ ನಾಯಕರು ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ವಕ್ಫ್ ಆಸ್ತಿಗಳನ್ನ ಅತಿಕ್ರಮಿಸಿಕೊಂಡಿದ್ದಾರೆ ಎನ್ನುವ ವಿಚಾರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಲೋಕಸಭೆಯಲ್ಲಿ ಆರೋಪ ಪ್ರತ್ಯಾರೋಪ ನಡೆಯಿತು। ಅನ್ವರ್ ಮಾಣಪ್ಪಾಡಿ ವರದಿ ಉಲ್ಲೇಖಿಸಿದ ಅಮಿತ್ ಶಾ, कर्नाटक की मणिपट्टी समिति का रिपोर्ट में पढ़ रहा हूं, इसमें मेरा कुछ नहीं है, खड़े मत हो जाना। ये मणिपट्टी समिति का रिपोर्ट है। 29,000 एकड़ भूमि वक्फ की बिजनेस के उपयोग के लिए किराए पर दे दी। मान्यवर, 2001 से 12 के बीच 2 लाख करोड़ की वक्फ की संपत्ति मुसलमान चैरिटी कमिश्नर बन सकता है या नहीं बन सकता है? उसको ट्रस्ट नहीं चलाना है, उसको चैरिटी के कानून के हिसाब से वो ट्रस्ट चले, उसकी देखरेख करनी है। ये धार्मिक नहीं है। ಬೆಂಗಳೂರು ವಿಜಯಪುರದಲ್ಲಿ ಆಸ್ತಿ ಕಬಳಿಕೆ ಉಲ್ಲೇಖ, विजयपुर कर्नाटक के होनवाड़ गांव की 1500 एकड़ भूमि पर दावा कर उसको विवाद में डाला और 500 करोड़ की संपत्ति जिस भूमि का मूल्य है, वहां 5 स्टार होटल को महीने 12,000 रुपए के किराए से दे दिया। ವಕ್ಫ್ನಿಂದ ಅಮಾಯಕರು ನೊಂದಿದ್ದಾರೆ। मैं कर्नाटका से आता हूं और लिंगायत वीरशैव परंपरा के सबसे महत्वपूर्ण जो वहां के मठ है, अनुभव मंटप बसवण्णा के, उसके ऊपर वक्फ बोर्ड ने क्लेम लगा दिए है। विजयपुरा डिस्ट्रिक्ट में, एक ही डिस्ट्रिक्ट में 15,000 एकड़ जमीन का कब्जा वक्फ बोर्ड ने किया है। इन वन डिस्ट्रिक्ट 15,000 एकर्स। सर किसानों के जमीन, सर आप सोचिए, जिस जमीन पे आप हजारों साल से आपके पिताजी, आपके बुजुर्ग लोग वहां खेती किए हैं, वहां उनका देहांत हुए हैं, वहां जहां सब कुछ आपके परिवार का है, उसी जमीन पे आपको वक्फ बोर्ड ने रातों रात एनक्रोचर डिक्लेयर कर दिया है। ವಕ್ಫ್ ತಿದ್ದುಪಡಿಗೆ ವಿರೋಧ ವ್ಯಕ್ತಪಡಿಸಿದವರಿಗೆ ಕರ್ನಾಟಕವನ್ನ ಪ್ರಸ್ತಾಪಿಸಿ ಕೇಂದ್ರ ಸಚಿವ ಅಮಿತ್ ಶಾ ಬೆಂಗಳೂರು ದಕ್ಷಿಣ ಲೋಕಸಭಾ ಸಂಸದ ತೇಜಸ್ವಿ ಸೂರ್ಯ ತಿರುಗೇಟು ನೀಡಿದ್ದಾರೆ। ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ।